ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿರ್ತಕ್ಕಂತಹ ಶಾಲೆಗಳಿಗೆ ವಿದ್ಯುತ್ತನ್ನು ಉಚಿತವಾಗಿ ನೀಡಬೇಕು ಅನ್ನೋ ಮಹತ್ವದ ಒಂದು ವಿಷಯಕ್ಕೆ ಅನುಗುಣವಾಗಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ರುಪನಂಗ ರಸ್ತೆ ಬೆಂಗಳೂರು ಈ ಒಂದು ಕಚೇರಿಯಿಂದ ಒಂದು ಅಧಿಕೃತವಾದಂಥ ಆದೇಶ ಹೊರಬಂದಿರ್ತಕ್ಕಂಥದ್ದು ವಿಶೇಷ ಸ್ನೇಹಿತರೆ. ಈಗ ಆಲ್ರೆಡಿ ಅದರ ಬಗ್ಗೆ ಒಂದು ಇದರ ಅನುಷ್ಠಾನ ಆಗ್ತಾ ಇದೆ. ಆದರೂ ಸಹಿತ ಇನ್ನೊಂದು ಇದಕ್ಕೆ ಪೂರಕವಾದಂತಹ ಒಂದು ತಂತ್ರಾಂಶ ಈಗ ಅಭಿವೃದ್ಧಿಪಡಿಸಲಾಗಿದ್ದು, ಅದರ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಅದನ್ನು ನಾವು ನೋಂದಣಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಹತ್ವದ ಒಂದು ಮಾಹಿತಿಯನ್ನು ಕೊಡಲಾಗಿದೆ ಸ್ನೇಹಿತರೆ. ರಾಜ್ಯದ ಎಲ್ಲ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಉಚಿತವಾದಂಥ ವಿದ್ಯುತ್ ಸೌಲಭ್ಯವನ್ನು ಒದಗಿಸುವ ಯೋಜನೆಯ ಅನುಷ್ಠಾನ ಈಗಾಗಲೇ ಪ್ರಾರಂಭವಾಗಿರ್ತದೆ ಸ್ನೇಹಿತರೆ. ಸದರಿ ಯೋಜನೆಯನ್ನು ಇನ್ನೂ ನಿಖರವಾಗಿ ಒಂದು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲಿಕ್ಕಾಗಿ ಒಂದು ವಿದ್ಯುನ್ಮಾನ ನಾಗರಿಕ ಸೇವಾ ವಿತರಣಾ ನಿರ್ದೇಶನಾಲಯದಿಂದ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ತಂತ್ರಾಂಶವನ್ನು ಬಳಸಿಕೊಂಡು ಮುಖ್ಯೋಪಾಧ್ಯಾಯರು ತಮ್ಮ ಶಾಲೆಯ ವಿದ್ಯುತ್ ಸಂಪರ್ಕದ ವಿವರವನ್ನು ಆನ್ಲೈನ್ನಲ್ಲಿ ದಾಖಲಿಸಬೇಕಾಗಿದೆ. ಇದನ್ನು ಒಂದು ಯಾವ ರೀತಿಯಾಗಿ ದಾಖಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋದ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ಸ್ಕೂಲ್ ಎಜುಕೇಷನ್ನಲ್ಲೂ ಸಹಿತ ಅದರ ಒಂದು ಲಿಂಕ್ ಇರುತ್ತೆ. ನೇರವಾದಂಥ ಲಿಂಕು ಅಂದರೆ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋ ನೇರವಾದಂಥ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಅದನ್ನು ಪ್ರೆಸ್ ಮಾಡೋದ್ರ ಮೂಲಕ ಮಾಹಿತಿಯನ್ನು ದಾಖಲಿಸಿ ನೀವು ಉಚಿತ ವಿದ್ಯುತ್ ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಬನ್ನಿ ಹಾಗಾದರೆ ಆನ್ಲೈನ್ನಲ್ಲಿ ಸಲ್ಲಿಸೋದು ಹೇಗೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಲಿಂಕನ್ನು ಪ್ರೆಸ್ ಮಾಡಿದರೆ ನೇರವಾಗಿ ನೀವು ಈ ಒಂದು ಪೇಜ್ಗೆ ಲಾಗಿನ್ ಆಗ್ತಾಯಿದ್ರಿ. ಈ ಒಂದು ಪೇಜ್ನಲ್ಲಿ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ತೋರಿಸಿದಾಗೆ ಶಾಲಾ ಶಿಕ್ಷಣ ಇಲಾಖೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಅಂದರೆ ಸರ್ಕಾರಿ ಶಾಲೆಗಳು ಮತ್ತು PU ಕಾಲೇಜುಗಳಿಗೆ ಉಚಿತ ವಿದ್ಯುತ್ತುಗಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಒಂದು ಮಾಹಿತಿ ಇದೆ. ಈಗ ನಿಮ್ಮ ಶಾಲೆಯ ಒಂದು ಡೈಸ್ ನಂಬರನ್ನು ನೀವು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲಿ ನೀವು ಒಂದು ಡೈಸ್ ನಂಬರನ್ನು ನಿಮ್ಮ ಶಾಲೆ ಡೈಸ್ ನಂಬರನ್ನು ಈ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಿದ ತಕ್ಷಣವೇ ಈ ಉಳಿದವ ಎಲ್ಲ ಬಾಕ್ಸ್ಗಳು ಆಟೋಮೆಟಿಕ್ಕಾಗಿ ಫೆಚ್ ಆಗ್ತವೆ. ಅಂದರೆ ನಮ್ಮ ಶಾಲೆ ಹೆಸರು ಇರುತ್ತೆ ಮತ್ತು ಯಾವ ಮೊಬೈಲ್ ನಂಬರ್ ಇಲ್ಲಿ ಇರುತ್ತೆ, ಅಂದರೆ ಸ್ಯಾಟ್ಸ್ ನಂಬರಲ್ಲಿ ಯಾವ ಮೊಬೈಲ್ ಇರುತ್ತೋ ಆ ನಂಬರ್ ತೋರಿಸುತ್ತೆ. ಡಿಸ್ಟಿಕ್ಕು, ತಾಲೂಕು ಎಲ್ಲ ತೋರಿಸುತ್ತೆ. ಗ್ರಾಮದ ಹೆಸರು ತೋರಿಸುತ್ತೆ. ಮತ್ತು ದಾವಣಗೆರೆ ಯಾವುದು ಸೌತ್ ನಾರ್ತ್ ಅಂದರೆ ತಾಲೂಕು ಕರೆಕ್ಟಾಗಿ ತೋರಿಸುತ್ತೆ. ಅದಾದಮೇಲೆ ವಿಳಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಅದಾದಮೇಲೆ ತಕ್ಷಣ ನಿಮಗೆ ಇನ್ನೊಂದು ಪಾಪಪ್ ಬಾಕ್ಸ್ ಓಪನ್ ಆಗುತ್ತೆ. ಅಂದರೆ ಆ ಪಾಪಪ್ ಬಾಕ್ಸಲ್ಲಿ ಏನು ತೋರಿಸುತ್ತೆ ಅಂತಂದರೆ ಒಂದು OTP ಹೋಗಿರುತ್ತೆ. ಯಾರು ಈ ಮೊಬೈಲ್ ನಂಬರ್ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಈ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಹೋಗುತ್ತೆ. ಆ ಒಂದು OTPಯನ್ನು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ವ್ಯಾಲಿಡೇಷನ್ ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ವ್ಯಾಲಿಡೇಷನ್ ಆಗಿ ವೆರಿಫೈ ಆಗುತ್ತೆ. ವೆರಿಫೈ ಅಂತ ಬರುತ್ತೆ. ಓಕೆ ಕೊಟ್ಟಮೇಲೆ ಮತ್ತೆ ನಮಗೆ ಈ ಥರ ಬಾಕ್ಸ್ ಆಟೋಮೆಟಿಕ್ಕಾಗಿ ಎಲ್ಲ ಮಾಹಿತಿಯನ್ನು ನಾವು ಅದು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ನಾವು ಇಲ್ಲಿ ಏನು ತುಂಬ ಅವಶ್ಯಕತೆ ಇಲ್ಲ. ಇಲ್ಲಿ ಒಂದು ತುಂಬತಕ್ಕಂಥದ್ದು ಏನಪ್ಪ ಅಂದರೆ ಒಂದು OTP ಹೋಗುತ್ತೆ. ಆ OTPಯನ್ನು ಕೊಟ್ಟು ಸರಿಯಾಗಿ ಎಂಟ್ರಿ ಮಾಡಿ ವೆರಿಫೈ ಮಾಡಿದರೆ ಆಟೋಮೆಟಿಕ್ಕಾಗಿ ವೆರಿಫೈ ಆಗುತ್ತೆ. ಅದಾದಮೇಲೆ ಇಲ್ಲಿ ಎಸ್ಕಾಮ್ ವಿವರಗಳು, ಬೆಸ್ಕಾಮ್ನ ಒಂದು ಮಾಹಿತಿಯನ್ನು ಫಿಲಪ್ ಮಾಡಬೇಕು. ಈ ಒಂದು ಬಾಕ್ಸ್ನಲ್ಲಿ ಇಲ್ಲಿ ಏನು ಪ್ಲೀಸ್ ಸೆಲೆಕ್ಟ್ ಅಂತ ಇದೆಯಲ್ಲ, ಇದನ್ನು ಟಚ್ ಮಾಡಿದರೆ ನಿಮಗೆ ಒಂದು ಈ ಮಾಹಿತಿ ಸಿಗುತ್ತೆ. ಇಲ್ಲಿ ನಮ್ಮದು ಬೆಸ್ಕಾಮ್ ಅಂತ ನಾನು ತೊಗೊಳ್ತಾ ಇದ್ದೀನಿ. ಅಕೌಂಟ್ ನಂಬರನ್ನು ನಮೂದಿಸಿ ಅಂತ ಬರುತ್ತೆ. ಇಲ್ಲಿ ಅಕೌಂಟ್ ನಂಬರನ್ನು ನಾನು ನಮೂದಿಸ್ತಾ ಇದ್ದೀನಿ. ನೋಡಿ, ಅಕೌಂಟ್ ನಂಬರನ್ನು ನಮೂದಿಸಿದ ತಕ್ಷಣವೇ ಇಲ್ಲಿ ನೋಡಿ ಆಟೋಮೆಟಿಕ್ಕಾಗಿ ಇಲ್ಲಿ ಹೆಡ್ ಮಾಸ್ಟರ್ ಅಂತ ಬಂತು ಮತ್ತು ಶಾಲೆ ಹೆಸರು ಕೂಡ ಬಂತು. ಇಲ್ಲಿ ಅಕೌಂಟ್ ನಂಬರನ್ನು ಸರಿಯಾಗಿ ನಮೂದಿಸಬೇಕು. ಆಗ ಕರೆಕ್ಟಾಗಿ ಏನಾಗುತ್ತೆ, ಅಕೌಂಟ್ ನಂಬರ್ ನಮೂದಿಸಿದಾಗ ಶಾಲೆ ಹೆಸರು ಆಟೋಮೆಟಿಕ್ ಫೆಚ್ ಆಗುತ್ತೆ. ನಾವು ಅಲ್ಲಿ ಏನು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟಾದಮೇಲೆ ಡಿಕ್ಲರೇಷನನ್ನು ಕೊಡಬೇಕು. ಇಲ್ಲಿ ಒಂದು ಚೆಕ್ ಬಾಕ್ಸ್ ಕಾಣುತ್ತೆ. ಇಲ್ಲಿ ಇದನ್ನು ಇನ್ಫಾರ್ಮೇಷನನ್ನು ಓದ್ಕೋಬೇಕು. ಐ ಸರ್ಟಿಫೈಡ್ ದಟ್ ಅಬೌವ್ ಮೆನ್ಷನ್ಡ್ ಇನ್ಫಾರ್ಮೇಷನ್ಸ್ ಆರ್ ಕರೆಕ್ಟ್. ಅಂದರೆ ನಾನು ಮೇಲೆ ತಿಳಿಸಿದ ಎಲ್ಲ ಮಾಹಿತಿಗಳು ಸರಿಯಾಗಿವೆ ಅಂತೇಳಿ ನಾನು ಪ್ರಮಾಣೀಕರಿಸುತ್ತೀನಿ ಅಂತ ಹಾಕಿ ಈ ಚೆಕ್ ಬಾಕ್ಸ್ ಏನು ಕಾಣ್ತಿದೆ ನೋಡಿ, ಇಲ್ಲಿ ಚೆಕ್ ಬಾಕ್ಸು. ಈ ಚೆಕ್ ಬಾಕ್ಸನ್ನು ನೀವು ಸರ್ಚ್ ಮಾಡೋಕ್ಕೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಒಂದು ಕ್ಯಾಪ್ಚಾ ಕೋಡ್ ಕಾಣುತ್ತೆ. ಆ ಕ್ಯಾಪ್ಚಾ ಕೋಡನ್ನು ಈ ಬಾಕ್ಸ್ನಲ್ಲಿ ಎಂಟ್ರಿ ಮಾಡಬೇಕು. 214766 ಎಂಟ್ರಿ ಮಾಡಿಬಿಟ್ಟು ನಾವು ಕೊನೆಯದಾಗಿ ಏನು ಮಾಡಬೇಕು, ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಿದೆ. ಅದು ಸಬ್ಮಿಟನ್ನು ಕೊಡ್ತಾಯಿದ್ದೀನಿ ನೋಡಿ. ಎಸ್, ಸಬ್ಮಿಟ್ ಕೊಟ್ಟ ತಕ್ಷಣ ನಮ್ಮ ಎಲ್ಲ ಡೀಟೇಲ್ಸು ಇಲ್ಲೊಂದು ಮತ್ತೊಂದು ಮಾಹಿತಿ ಇಲ್ಲಿ ಕಾಣಿಸುತ್ತೆ. ಇದು ಅಪ್ಲಿಕೇಶನ್ ನಾಟ್ ಎಟ್ ಸಬ್ಮಿಟೆಡ್ ಟು ಪ್ರೊಸೀಡ್ ಕ್ಲಿಕ್ ಆನ್ ದ ಅಪ್ರೋಪ್ರಿಯೇಟ್ ಬಟನ್ ಅವೈಲೇಬಲ್ ಅಟ್ ದ ಬಾಟಮ್ ಆನ್ ದಿಸ್ ಪೇಜ್ ಅಂತ ಮೇಲೆ ಇಲ್ಲಿ ತಮಗೆ ತೋರಿಸುತ್ತೆ. ಇಲ್ಲಿ ಮೇಲ್ಗಡೆ ಅದನ್ನು ನೋಡ್ಕೋಬೇಕು. ಅದನ್ನು ನೋಡ್ಕೊಂಡು ಈ ಒಂದು ಎಲ್ಲ ಮಾಹಿತಿ ಸರಿಯಾಗಿದೆಯೇ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಎಸ್ಕಾಮ್ ವಿವರಗಳು ಸಹ ಸರಿ ಇದೆಯೇ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಅಡಿಷ್ನಲ್ ಡೀಟೇಲ್ಸ್ ಏನಾದರೂ ಇದ್ದರೆ ಅದನ್ನು ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಜುಕೇಷನ್ ಅಂತ ತೋರಿಸುತ್ತೆ. ಆಮೇಲೆ ಡ್ರಾಫ್ಟ್ ರೆಫರೆನ್ಸ್ ನಂಬರ್ ಕೂಡ ನಿಮಗೆ ತೋರಿಸುತ್ತೆ. ಇದನ್ನು ಸಹಿತ ಇಂಪಾರ್ಟೆಂಟು. ಅದನ್ನೊಂದು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಬೇಕಾದ್ರೆ ಇಟ್ಕೊಂಡ್ಮೇಲೆ
ನೀವು ಮತ್ತೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ಸಬ್ಮಿಟ್ ಅಂತ ಕಾಣುತ್ತೆ. ಅಕಸ್ಮಾತ್ ನಿಮಗೆ ಏನಾದರೂ ಮಿಸ್ಟೇಕ್ ಇದ್ದು ಅಂದರೆ ನೀವು ಇಲ್ಲಿ ಎಡಿಟ್ ಅನ್ನೋ ಆಪ್ಷನನ್ನು ಕೂಡ ಮಾಡ್ಬೋದು, ಅಥವಾ ಇದು ಬೇಡ ನಮಗೆ ಅಂತಂದರೆ ಕ್ಯಾನ್ಸಲ್ ಕೂಡ ಮಾಡ್ಬೋದು. ಹಾಗಾಗಿ ನಾನು ಇದನ್ನು ಸಬ್ಮಿಟ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮಾಡಿದ ತಕ್ಷಣ ಏನಾಯಿತು ನೋಡಿ, ಈ ಒಂದು ಫಾರ್ಮೆಟ್ಟು ಆಟೋಮೆಟಿಕ್ಕಾಗಿ ಸಬ್ಮಿಟ್ ಆಯಿತು. ಈ ಒಂದು ಫಾರ್ಮೆಟನ್ನು ನಾವು PDF ರೂಪದಲ್ಲಿ ಸಹಿತ ಸೇವನ್ನು ಮಾಡ್ಕೊಳ್ಬೋದು. ಇದನ್ನು ನೋಡಿ, ಎಕ್ಸ್ಪೋರ್ಟ್ ಟು PDF ಅಂತ ಕಾಣ್ತಿದೆ, ಅದನ್ನು ಕೊಟ್ಟು ನಾವು ನೋಡಿ ಒಂದು ಅಡೋಬೆ ಇದಕ್ಕೆ ನಾವೇನು ಮಾಡ್ಕೊಬೋದು, PDF ರೂಪದಲ್ಲಿ ಅದನ್ನು ಸೇವ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಸೇವ್ ಕೂಡ ಮಾಡ್ಕೊಳ್ಬೋದು. ಇದನ್ನು ನಾವು ಬೇಕಾದ್ರೆ ನಮ್ಮ ಮೇಲ್ಗೂ ಸಹಿತ ಹಾಕ್ಕೋಬೋದು, ಅಥವಾ ಸ್ಕ್ರೀನ್ಶಾಟ್ ಮಾಡಿ ಕೂಡ ಇಟ್ಕೊಳ್ಬೋದು. ಈ ರೀತಿಯಾಗಿ ನಾವು ಒಂದು ನಮ್ಮ ಅಪ್ಲಿಕೇಶನನ್ನು ಅಪ್ಲೋಡ್ ಕೂಡ ಮಾಡ್ಬೋದು ಅನ್ನೋದು ಸ್ನೇಹಿತರೆ ಮುಖ್ಯವಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು.